ಸುಮಾರು 40 ವರ್ಷ ಆದಮೇಲೆ ಗಾಂಧಿಯೇತರ ಕುಟುಂಬಕ್ಕೆ ಅಮೇಥಿ ಕೈ ಟಿಕೆಟ್ ಸಿಕ್ಕಿದೆ. ಇಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಕಿಶೋರ್ ಲಾಲ್ ಶರ್ಮಾ ಅವರಿಗೆ ಕೈ ಟಿಕೆಟನ್ನು ಕೊಟ್ಟಿದೆ. ಅಮೇಥಿ ಸ್ಪರ್ಧೆಗೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಆಸಕ್ತಿ ತೋರಿಸಿಲ್ಲ. ಇಂದಿರಾ ಗಾಂಧಿ ಕುಟುಂಬದ ಭದ್ರ ಕೋಟೆಯಾಗಿತ್ತು ಅಮೇಥಿ ಕ್ಷೇತ್ರ. ಇನ್ನು ಅಮೇಥಿ ಕ್ಷೇತ್ರದ ಹಿನ್ನೆಲೆ ನಾವು ಚೆಕ್ ಮಾಡ್ಕೊಂಡು ಬಂದರೆ, ಅಮೇಥಿಗೂ ಇಂದಿರಾ ಗಾಂಧಿ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇತ್ತು. 1980ರಲ್ಲಿ ಅಮೇಥಿಯಿಂದ ಮೊದಲ ಬಾರಿಗೆ ಸಂಜಯ್ ಗಾಂಧಿ ಸ್ಪರ್ಧೆ ಮಾಡಿದರು. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಸ್ಪರ್ಧಿಸಿ ಗೆಲುವನ್ನು ಕಂಡಿದ್ದರು ಕೂಡ. 1981ರಿಂದ 91ರವರೆಗೆ 4 ಬಾರಿ ರಾಜೀವ್ ಗಾಂಧಿ ಗೆಲುವನ್ನು ಕಂಡಿದ್ದರು. 91, 96ರಲ್ಲಿ ಸತೀಶ್ ಶರ್ಮಾ ಗೆಲುವನ್ನು ಕಂಡಿದ್ದರು. 98ರಲ್ಲಿ BJPಯ ಸಂಜಯ್ ಸಿನ್ಹಾ ಗೆಲುವು ದಾಖಲಿಸಿದರು. ಆಮೇಲೆ 98ರಲ್ಲಿ ಸ್ಪರ್ಧಿಸಿ 1 ಬಾರಿ ಸೋನಿಯಾ ಗಾಂಧಿ ಗೆದ್ದಿದ್ದರು ಕೂಡ. 2004ರಿಂದ 2014ರವರೆಗೆ 2 ಬಾರಿ ರಾಹುಲ್ ಗಾಂಧಿ ಗೆಲುವನ್ನು ಕಂಡಿದ್ದರು. 2019ರಲ್ಲಿ ರಾಹುಲ್ ಗಾಂಧಿ ವಿರುದ್ಧವಾಗಿ BJP ಅಭ್ಯರ್ಥಿ ಸ್ಮೃತಿ ಇರಾನಿ ಗೆದ್ದಿದ್ದರು. 2024ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಿಶೋರ್ ಲಾಲ್ ಶರ್ಮಾ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ BJPಯಿಂದ ಅಭ್ಯರ್ಥಿಯಾಗಿ ಸ್ಮೃತಿ ಇರಾನಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ಗಾಂಧಿಯೇತರ ಕುಟುಂಬ ಮೊಟ್ಟ ಮೊದಲ ಬಾರಿಗೆ ಬಹುಶಃ ಈ ಕ್ಷೇತ್ರದಿಂದ ಇತ್ತೀಚಿನ ವರ್ಷಗಳಲ್ಲಿ ಗಾಂಧಿಯೇತರ ಕುಟುಂಬದ ಕಡೆಯಿಂದ ಕಿಶೋರ್ ಲಾಲ್ ಶರ್ಮಾ ಸ್ಪರ್ಧೆ ಮಾಡ್ತಾ ಇದ್ದಾರೆ.